ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ಯಾವ ಕಷ್ಟವೂ ಶಾಶ್ವತವಲ್ಲ. ಹಸಿವಿನ ವಿರುದ್ಧ ಹೋರಾಡಬೇಕಾದರೆ ಆಹಾರವನ್ನು ಪೋಲು ಮಾಡದಿರಿ. 10 ವರ್ಷಗಳ ಹಿಂದೆ ನಾನು ಅಮೆರಿಕಾದಲ್ಲಿ ಬೆಳಗಿನ ವಾಕ್ ಮಾಡುವಾಗ ಕೆಲವು ನಿರ್ಗತಿಕರು ರಸ್ತೆ ಬದಿಯ ತಿಪ್ಪೆಯ ತೊಟ್ಟಿಗಳಿಂದ ಎಸೆದಿದ್ದ ಆಹಾರವನ್ನು ಹೆಕ್ಕೆ ತೆಗೆದು ತಿನ್ನುತ್ತಿದ್ದುದನ್ನು ಕಂಡು ವಿಶ್ವದಲ್ಲಿಯ ಅತಿ ಶ್ರೀಮಂತ ರಾಷ್ಟ್ರದಲ್ಲಿಯೂ ಜನರನ್ನು ಹಸಿವು ಕಾಡುತ್ತಿರುವುದನ್ನು ಮನಗಂಡೆ. ಇದಾದ ಕೆಲವು ವರ್ಷಗಳ ನಂತರ ಹಂಗೇರಿ ದೇಶದ ರಾಜಧಾನಿ ಬುಡಾಪೆಸ್ಟ್ಗೆ ಹೋಗುವ ಅವಕಾಶವೂ ಬಂದಿತು. ಒಂದು ಸಂಜೆ ಅಲ್ಲಿಯ ರೈಲ್ವೆ ನಿಲ್ದಾಣದ ಬಳಿ ಚಳಿಯಲ್ಲಿ ನಡುಗುತ್ತಾ ಸುಮಾರು 100 ಜನರು ನಿಂತಿದ್ದನ್ನು ಕಂಡು ಕುತೂಹಲದಿಂದ ಅವರ ಬಳಿಗೆ ಹೋದೆ. ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಒಂದು ವ್ಯಾನ್ ಬಂದಿತು. ಅದರಲ್ಲಿದ್ದ ಕೆಲವರು ತಾವು ಭಾರೀ ಪಾತ್ರೆಗಳಲ್ಲಿ ತಂದಿದ್ದ ಬಿಸಿ ಬಿಸಿ ಸೂಪ್ ಅನ್ನು ಬ್ರೆಡ್ ಜೊತೆಗೆ ಪ್ರತಿಯೊಬ್ಬರಿಗೂ ಹಂಚಿದರು. ಬಿಸಿಯೂಟವನ್ನು ಪಡೆದ ಆ ನಿರ್ಗತಿಕರಲ್ಲಿ ಉಂಟಾದ ತೃಪ್ತಿಯ ಭಾವನೆಯನ್ನು ನೋಡಿ ನಾನು ವ್ಯಾನ್ನಲ್ಲಿದ್ದವರ ಬಳಿಗೆ ಹೋಗಿ ಅವರ ಕಾರ್ಯದ ಬಗ್ಗೆ ವಿಚಾರಿಸಿದೆ. ನಮ್ಮ ನಗರದಲ್ಲಿ ಸಾವಿರಾರು ನಿರ್ಗತಿಕರು ಇದ್ದು ಅವರಲ್ಲಿ ಕೆಲವರ ಹಸಿವೆಯನ್ನಾದರೂ ನೀಗಿಸಲು ತಾವು ಆಹಾರವನ್ನು ಸರಬರಾಜು ಮಾಡುತ್ತಿದ್ದು ಈ ಕಾರ್ಯವು ತಮಗೆ ಸುಖವನ್ನು ಕೊಡುತ್ತದೆ ಎಂದರು. ಹಸಿದವರಿಗೆ ಊಟವನ್ನು ನೀಡಿದರೆ ಭಗವಂತನು ತೃಪ್ತಿಗೊಳ್ಳುತ್ತಾನೆ ಎಂದು ಹಲವಾರು ಧರ್ಮಗಳು ಹೇಳುತ್ತವೆ. 1979ರಲ್ಲಿ ನಾನು ಹೊಸಪೇಟೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಂಚಿ ಕಾಮಕೋಟಿ ಪೀಠದ ಹಿರಿಯ ಗುರುಗಳಾಗಿದ್ದ ಚಂದ್ರಶೇಖರ ಸರಸ್ವತಿ ಸ್ವಾಮೀಜಿಯವರು ಹಂಪಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದರು. ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ಅಡುಗೆಯನ್ನು ಮಾಡುವ ಮೊದಲು ಒಂದು ಹಿಡಿ ಅಕ್ಕಿಯನ್ನು ಪಾತ್ರೆಯೊಂದರಲ್ಲಿ ತೆಗೆದಿಟ್ಟು 1-2 ತಿಂಗಳ ನಂತರ ಕೂಡಿಟ್ಟ ಅಕ್ಕಿಯನ್ನು ಹಸಿವೆಯಲ್ಲಿದ್ದವರಿಗೆ ದಾನ ಮಾಡು. ಹಸಿವೆಯನ್ನು ನೀಗಿಸುವುದು ನಮ್ಮ ಧರ್ಮ ಎಂದು ನನಗೆ ಉಪದೇಶಿಸಿದರು. ಇದೇ ರೀತಿಯಾಗಿ ಹಲವಾರು ಮಠಗಳಲ್ಲಿ ದೇಗುಲಗಳಲ್ಲಿ ದಾಸೋಹದ ಹೆಸರಿನಲ್ಲಿ ದಿನಕ್ಕೆ 1 ಬಾರಿಯಾದರೂ ಅನ್ನ ಸಂತರ್ಪಣೆ ನಡೆದು ಹಸಿದವರ ಹಸಿವನ್ನು ನೀಗಿಸಲಾಗುತ್ತದೆ. ಸಿಖ್ ಗುರುದ್ವಾರಗಳಲ್ಲಿ ಲಂಗರ್ ಎಂಬ ವ್ಯವಸ್ಥೆ ಇದ್ದು ಸ್ವಯಂ ಸೇವಕರು ತಾವೇ ಅಡುಗೆಯನ್ನು ತಯಾರಿಸಿ ಊಟಕ್ಕೆ ಬಂದವರಿಗೆ ಬಡಿಸುತ್ತಾರೆ. 1976ರಲ್ಲಿ ಹಿಮಾಲಯ ಪರ್ವತಗಳ ಮಧ್ಯೆ ಇರುವ ಹೇಮಕುಂಠ ಸಾಹಿಬ್ ಗುರುದ್ವಾರಕ್ಕೆ ನಾನು ಹೋದಾಗ ಅಲ್ಲಿ ನಮಗೆ ನೀಡಿದ ಬಿಸಿಯೂಟ ಬೆಟ್ಟವನ್ನು ಏರಿದ ದಣಿವನ್ನು ಮರೆಸಿದ್ದನ್ನು ನಾನು ಇಂದಿಗೂ ಮರೆತಿಲ್ಲ. ಹಸಿವೆಯನ್ನು ನೀಗಿಸುವುದು ಧರ್ಮದ ಭಾಗವೇ ಎಂದು ಎಲ್ಲರೂ ನಂಬುತ್ತಿದ್ದರೂ ಈ ವಿಶ್ವದಲ್ಲಿ ಸರಿಸುಮಾರು 80 ಕೋಟಿ ಜನರು ಪ್ರತಿದಿನವೂ ತಿನ್ನಲು ಆಹಾರ ಸಿಗದೆ ಸಿಕ್ಕರೂ ನಿಗದಿತ ಪ್ರಮಾಣದಲ್ಲಿ ದೊರೆಯದೆ ಬಳಲುತ್ತಿದ್ದಾರೆ. ಈ ವಿಷಯವು ತಿಳಿದಿದ್ದರೂ ನಾವು ದಿನನಿತ್ಯವೂ ಆಹಾರವನ್ನು ಪೋಲು ಮಾಡುತ್ತೇವೆ. ನಮ್ಮ ದೇಶದಲ್ಲಿಯೇ ನಾವು ಬೆಳೆದ 40% ಆಹಾರವು ಪೋಲಾಗುತ್ತಲೇ ಇದ್ದು ಲಕ್ಷಾನುಗಟ್ಟಲೆ ಜನರು 2 ಹೊತ್ತು ಸರಿಯಾಗಿ ಊಟ ಸಿಗದೆ ಕಷ್ಟದಿಂದ ಕಾಲ ತಳ್ಳುತ್ತಿದ್ದಾರೆ. ವ್ಯವಸಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನನ್ನ ತಂದೆಗೆ ಈ ಪರಿಸ್ಥಿತಿಯ ಸಮೀಪದ ಅರಿವಿದ್ದ ಕಾರಣ ಅವರು ಆಹಾರವನ್ನು ದೇವರೆಂದೇ ಭಾವಿಸುತ್ತಿದ್ದರು. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೇ ಎಂದು ಹೇಳುತ್ತಾ ತಾವು ಉಣ್ಣುವ ಮೊದಲ ತುತ್ತನ್ನು ತಮ್ಮ ಕಣ್ಣಿಗೆ ಒತ್ತಿಕೊಂಡೇ ಊಟವನ್ನು ಪ್ರಾರಂಭಿಸುತ್ತಿದ್ದರು. ನಾವು ಮಕ್ಕಳಾಗಿದ್ದ ಸಮಯದಲ್ಲಿ ನಮಗೆ ಬಡಿಸಿದ ಊಟದಲ್ಲಿ ಏನನ್ನಾದರೂ ಚೆಲ್ಲಿದರೆ ಅವರಿಗೆ ಅತಿಯಾದ ಸಿಟ್ಟು ಬರುತ್ತಿತ್ತು. ಲಕ್ಷಾನುಗಟ್ಟಲೆ ಜನರು ಹಸಿವೆಯಿಂದ ಸಾಯುತ್ತಿರುವಾಗ ಪ್ರತಿದಿನವೂ ಆಹಾರವನ್ನು ಪಡೆಯುತ್ತಿರುವ ನೀನು ಅತಿ ಭಾಗ್ಯವಂತ ಎಂದು ಹೇಳಿ ನಿನ್ನ ತಟ್ಟೆಗೆ ಏನನ್ನಾದರೂ ನೀನು ಬಡಿಸಿಕೊಂಡರೆ ಅದನ್ನು ತಿನ್ನಲೇಬೇಕು ಎಂದು ಬಲವಂತ ಮಾಡುತ್ತಿದ್ದರು. ಶಾಲೆಯಲ್ಲಿಯೂ ನಮ್ಮ ಶಿಕ್ಷಕರು ವೇಸ್ಟ್ ನಾಟ್ ವಾಂಟ್ ನಾಟ್ ಎನ್ನುವ ನಾಣ್ಣುಡಿಯನ್ನು ಹೇಳುತ್ತಾ ನಮಗೆ ಲಭಿಸಿರುವ ಯಾವುದೇ ವಸ್ತುವನ್ನೂ ಪೋಲು ಮಾಡಬಾರದು ಎಂದು ಹೇಳಿಕೊಟ್ಟಿದ್ದ ಕಾರಣ ಮದುವೆ ಮನೆಗಳಲ್ಲಿ ಸಮಾರಂಭಗಳಲ್ಲಿ ಆಹಾರವು ಪೋಲಾಗುತ್ತಿರುವುದನ್ನು ಕಂಡರೆ ನನಗೆ ಬಹಳ ದುಃಖ ಮತ್ತು ಸಿಟ್ಟು ಬರುತ್ತದೆ. ನನ್ನಂತೆ ಬಹಳ ಜನರಿಗೂ ಇದೇ ರೀತಿ ಅನಿಸಿದರೂ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯ ಹೊರಟವರು ಕೆಲವರಷ್ಟೇ. ಅಂತಹವರಲ್ಲಿ ಶಿವಾನಂದನ್ ಒಬ್ಬರು. ಧನುಷ್ಕೋಡಿ ಶಿವಾನಂದನ್ 1976ರಲ್ಲಿ ನನ್ನ ಜೊತೆ IPS ಸೇವೆಗೆ ಸೇರಿದವರು. ಹೈದರಾಬಾದ್ನ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ನಾವಿಬ್ಬರೂ ಒಂದೇ ತಂಡದಲ್ಲಿಯೇ ತರಬೇತಿಯನ್ನು ಪಡೆದೆವು. ನಮ್ಮಿಬ್ಬರಿಗೂ ಸಮಾನವಾದ ಆಸಕ್ತಿ ಇದ್ದು ಗೆಳೆತನ ಬೆಸೆಯಿತು. ತರಬೇತಿಯ ನಂತರ ಶಿವಾನಂದನ್ ಮಹಾರಾಷ್ಟ್ರ ರಾಜ್ಯದ ಸೇವೆಗೆ ಹೋದರು.
ಅವರು ಬೆಂಗಳೂರಿನ ಲಲಿತಾರನ್ನು ಲಗ್ನವಾದ ಕಾರಣ ಆಗಿಂದಾಗ್ಗೆ ಬೆಂಗಳೂರಿಗೆ ಬರುತ್ತಾರೆ. ಶಿವಾನಂದನ್ ಮಹಾರಾಷ್ಟ್ರದ ಹಲವಾರು ಜಿಲ್ಲೆಗಳಲ್ಲಿ ಎಸ್ಪಿಯಾಗಿ ಕೆಲಸ ಮಾಡಿ ಅನಂತರ ನಾಸಿಕ್, ಠಾಣೆ ಮತ್ತು ಮುಂಬೈ ನಗರಗಳಲ್ಲಿ ಪೊಲೀಸ್ ಕಮಿಷನರ್ ಆಗಿ ಉತ್ತಮ ಹೆಸರು ಗಳಿಸಿದರು. ಬಹಳ ವರ್ಷಗಳ ಕಾಲ ಶಿವಾನಂದನ್ ಮುಂಬೈನ ಕ್ರೈಮ್ ಬ್ರಾಂಚ್ನಲ್ಲಿ ಜಂಟಿ ಆಯುಕ್ತರಾಗಿದ್ದಾಗ ನಗರದ ಭೂಗತ ಪಾತಕಿಗಳನ್ನು ಮುಲಾಜಿಲ್ಲದೆ ಸದೆಬಡಿದರು. ಹಲವಾರು ಪಾತಕಿಗಳು ಎನ್ಕೌಂಟರ್ನಲ್ಲಿ ಅಸುನೀಗಿದಾಗ ಇತರ ಪಾತಕಿಗಳು ಸರಿದಾರಿಗೆ ಬಂದರು, ಇಲ್ಲವೇ ಮುಂಬೈ ತೊರೆದು ಓಡಿಹೋದರು. ಅವರ ಜೀವನದ ಬಗ್ಗೆಯೇ ಹಿಂದಿ ಚಲನಚಿತ್ರ ಕಂಪನಿ ತಯಾರಾಗಿದ್ದು ಮೋಹನ್ ಲಾಲ್ ಶಿವಾನಂದನ್ ರ ಪಾತ್ರವನ್ನು ಮಾಡಿದ್ದಾರೆ. ಶಿವಾನಂದನ್ ಮಹಾರಾಷ್ಟ್ರದ DGPಯಾಗಿ 2011ರಲ್ಲಿ ನಿವೃತ್ತಿಯಾದ ನಂತರ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯರಾಗಿದ್ದರು. ತಮ್ಮ ಜೀವನದುದ್ದಕ್ಕೂ ಅಪರಾಧಿಗಳ ವಿರುದ್ಧ ಹೋರಾಡಿದ ಶಿವಾನಂದನ್ಗೆ ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕು ಎಂಬ ತುಡಿತ ಬಂದಿತು. ಆ ಸಮಯದಲ್ಲಿ ಹಲವಾರು ಕುಖ್ಯಾತ ಅಪರಾಧಿಗಳು ತಾವು ಅಪರಾಧ ಜಗತ್ತಿಗೆ ಪ್ರವೇಶಿಸಿದ್ದು ತಮ್ಮ ಹಸಿವು ಮತ್ತು ಬಡತನಗಳನ್ನು ನೀಗಿಸಿಕೊಳ್ಳಲೆಂದೇ ಎಂದು ಹೇಳುತ್ತಿದ್ದುದು ಅವರಿಗೆ ನೆನಪಾಯಿತು. ಧಾರಾವಿ ಕೊಳಚೆ ಪ್ರದೇಶದಲ್ಲಿದ್ದ ಕೆಲವು ಮಕ್ಕಳು ಕೇವಲ ಹಸಿವಿನ ಕಾರಣದಿಂದಲೇ ಅಪರಾಧದ ಹಾದಿ ಹಿಡಿದರು ಎಂದು ಅವರಿಗೆ ನೆನಪಾದಾಗ ಹಸಿವನ್ನು ನೀಗಿಸಲು ತಾವು ಏನನ್ನಾದರೂ ಮಾಡಬೇಕು ಎನ್ನುವ ಯೋಚನೆ ಅವರಿಗೆ ಬಂದಿತು. ಅದೇ ಸಮಯಕ್ಕೆ ಅವರು ತಮ್ಮ ಗೆಳೆಯನ ಮಗಳ ಮದುವೆಗೆ ಹೋದಾಗ ಸಮಾರಂಭಕ್ಕಾಗಿ ತಯಾರಿಸಿದ್ದ ಹೆಚ್ಚಿನ ಪ್ರಮಾಣದ ಆಹಾರವು ಉಳಿದಿದ್ದನ್ನು ನೋಡಿ, ಈ ಆಹಾರವನ್ನು ಏನು ಮಾಡುತ್ತೀರಿ ಎಂದು ಗೆಳೆಯನನ್ನು ಕೇಳಿದರು. ಆತ ಆಹಾರವನ್ನು ತಿಪ್ಪೆಯ ಗುಂಡಿಗೆ ಹಾಕಬೇಕು ಎಂದಾಗ ಮುಂಬೈನಲ್ಲಿರುವ ಹಲವಾರು ಹಸಿದವರಿಗೆ ಈ ರೀತಿ ಸಮಾರಂಭಗಳಲ್ಲಿ ಉಳಿದ ಆಹಾರವನ್ನು ಕೊಟ್ಟರೆ ಹೇಗೆ ಎಂದು ಶಿವಾನಂದನ್ ಯೋಚಿಸಿದರು. ಆದರೆ ಮದುವೆ ಮುಂಜಿಗಳು ಪ್ರತಿದಿನ ನಡೆಯುವುದಿಲ್ಲ. ಪ್ರತಿದಿನವೂ ಕೆಲವು ಮಂದಿ ಹಸಿದವರಿಗಾದರೂ ಆಹಾರವನ್ನು ಕೊಡಬೇಕಾದರೆ ನಿಗದಿತ ಪ್ರಮಾಣದಲ್ಲಿ ಆಹಾರವು ಪೋಲಾಗುವ ಜಾಗಗಳನ್ನು ಗುರುತಿಸಬೇಕು ಎಂದು ಅವರು ಭಾವಿಸಿ ಮುಂಬೈನ ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳನ್ನು ಕರೆಸಿ ಮಾತನಾಡಿದರು. ಪ್ರತಿ ರಾತ್ರಿಯೂ ನಿಮ್ಮ ಹೋಟೆಲ್ಗಳಲ್ಲಿ ಉಳಿಯುವ ಆಹಾರವನ್ನು ನಮಗೆ ಕೊಡಲು ಸಾಧ್ಯವೇ ಎಂದು ಕೇಳಿದರು. ಉಳಿದ ಆಹಾರವನ್ನು ಕೊಡಲು ನಮಗೇನೂ ಅಭ್ಯಂತರವಿಲ್ಲ, ಆದರೆ ನೀವೇ ಅದನ್ನು ಸಾಗಿಸುವ ವ್ಯವಸ್ಥೆಯನ್ನು ಮಾಡಬೇಕು ಎಂಬ ಉತ್ತರ ಬಂದಿತು. ಧಾರಾವಿ ಕೊಳೆಗೇರಿಗಳಲ್ಲಿ ವಾಸಿಸುತ್ತಿರುವ ಹಸಿದ ಮಕ್ಕಳಿಗೆ ತಾವು ಆಹಾರವನ್ನು ನೀಡಿದರೆ ಅವರು ಅಪರಾಧ ಜಗತ್ತಿಗೆ ಪ್ರವೇಶಿಸುವುದನ್ನು ತಪ್ಪಿಸಬಹುದು ಎಂದು ಯೋಚಿಸಿದ ಶಿವಾನಂದನ್ ತಮ್ಮ ಗೆಳೆಯರ ಸಹಾಯದಿಂದ ಒಂದು ವ್ಯಾನ್ ಖರೀದಿಸಿದರು. ಆ ವ್ಯಾನ್ ಪ್ರತಿ ರಾತ್ರಿ ಮುಂಬೈನ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಹೋಗಿ ಉಳಿದ ಆಹಾರವನ್ನು ಸಂಗ್ರಹಿಸಿ ಅದನ್ನು ಮಾರನೆಯ ದಿನ ಬೆಳಗ್ಗೆ ಮಕ್ಕಳಿಗೆ ಹಂಚಲು ಪ್ರಾರಂಭಿಸಿತು. ಹೀಗೆ ಪ್ರತಿದಿನವೂ ಸಂಗ್ರಹಿಸುತ್ತಿದ್ದ ಆಹಾರವು ಸುಮಾರು 100-200 ಮಕ್ಕಳಿಗೆ ಸಾಕಾಗುತ್ತಿತ್ತು. ಈ ವ್ಯವಸ್ಥೆಯು ಸುಸೂತ್ರವಾಗಿ ನಡೆದುಕೊಂಡು ಬರುತ್ತಿರುವಾಗ ಒಮ್ಮೆ ಶಿವಾನಂದನ್ ಕ್ಯಾನ್ಸರ್ ಆಸ್ಪತ್ರೆಯೊಂದರ ಮುಂದೆ ಹೋಗಬೇಕಾಯಿತು. ಆಸ್ಪತ್ರೆಯ ಹೊರಗಡೆ ಕುಳಿತಿದ್ದ ಕೆಲವರನ್ನು ಅವರು ಮಾತನಾಡಿಸಿದಾಗ, ನಾವು ನಮ್ಮ ಸಂಬಂಧಿಕರನ್ನು ಕರೆದುಕೊಂಡು ದೂರದ ಊರುಗಳಿಂದ ಇಲ್ಲಿಗೆ ಬಂದಿದ್ದೇವೆ. ನಮಗೆ ಇಲ್ಲಿ ನೆಲೆಸಲು ಜಾಗವಿಲ್ಲದ ಕಾರಣ ನಾವು ಫುಟ್ಪಾತ್ನಲ್ಲೇ ಮಲಗಬೇಕಾಗುತ್ತದೆ. ಅಲ್ಲದೆ ನಮಗೆ ಪ್ರತಿನಿತ್ಯದ ಆಹಾರದ ಸಮಸ್ಯೆಯೂ ಆಗುತ್ತಿದೆ ಎಂದಾಗ ಅವರಿಗೆ ಊಟವನ್ನು ಕೊಡುವ ವ್ಯವಸ್ಥೆ ಮಾಡಬೇಕು ಎಂದು ಶಿವಾನಂದನ್ ತೀರ್ಮಾನಿಸಿದರು. ಈ ಕಾರಣಕ್ಕಾಗಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತಾರಗೊಳಿಸಬೇಕಾಗಿ ಬಂದಾಗ ಅವರು 2017ರ ಡಿಸೆಂಬರ್ನಲ್ಲಿ ರೋಟಿ ಬ್ಯಾಂಕ್ ಎನ್ನುವ ಟ್ರಸ್ಟ್ ಒಂದನ್ನು ಸ್ಥಾಪಿಸಿದರು. ಹಲವಾರು ಸಂಘಟನೆಗಳಿಂದ ಹಣವನ್ನು ಸಂಗ್ರಹಿಸಿ 8 ವ್ಯಾನ್ಗಳನ್ನು ಖರೀದಿಸಿದರು. ಸಭೆ ಸಮಾರಂಭಗಳಲ್ಲಿ ಕಡಿಮೆ ಎಂದರೆ 50 ಜನರಿಗೆ ಆಗುವಷ್ಟು ಆಹಾರ ಮಿಕ್ಕರೆ ಅದನ್ನು ರೋಟಿ ಬ್ಯಾಂಕಿಗೆ ನೀಡಲು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಒಬ್ಬ ವ್ಯಕ್ತಿಗೆ ಒಂದು ಊಟಕ್ಕಾಗಿ ಕನಿಷ್ಠ 2 ರೊಟ್ಟಿಗಳು, ನಂಚಿಕೊಳ್ಳಲು ಪಲ್ಯಗಳು ಮತ್ತು ಅನ್ನ, ದಾಲ್ ಸಾಂಬಾರ್ ನೀಡಬೇಕೆಂದು ವಿನಂತಿಸಿದರು. ದಾನಿಗಳಿಂದ ಶೇಖರಿಸುವ ಆಹಾರವನ್ನು ಸರಬರಾಜು ಮಾಡಲು ಸ್ವಯಂ ಸೇವಕರಾಗಿ ಸೇರಲು ಸಾರ್ವಜನಿಕರನ್ನು ಕೋರಿದರು. ಕಾಲೇಜುಗಳಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು, ಗೃಹಿಣಿಯರು, ಆಫೀಸುಗಳಲ್ಲಿ ಕೆಲಸ ಮಾಡುವವರು ಸ್ವಯಂ ಸೇವಕರಾಗಲು ಮುಂದೆ ಬಂದರು. 150 ಸ್ವಯಂ ಸೇವಕರು ದಾಖಲಾದ ನಂತರ ಮುಂಬೈನ ವಿವಿಧ ಬಡಾವಣೆಗಳಿಂದ ಆಹಾರ ಸಂಗ್ರಹಿಸಲು ಆರಂಭವಾಯಿತು. ಹಸಿದ ಮಕ್ಕಳಿಗೆ ಮತ್ತು ಬೇರೆ ಊರುಗಳಿಂದ ಬಂದ ನಿರ್ಗತಿಕರಿಗೆ ಆಹಾರ ಸರಬರಾಜಾಗತೊಡಗಿತು.
6 ತಿಂಗಳ ನಂತರ ಶಿವಾನಂದನಿಗೆ ಬೇರೆಯವರಿಂದ ಸಂಗ್ರಹಿಸಿದ ಆಹಾರದ ಜೊತೆಗೆ ತಮ್ಮ ಸಂಸ್ಥೆಯಿಂದಲೇ ತಾಜಾ ಆಹಾರವನ್ನು ತಯಾರಿಸಿ ಹಂಚಬೇಕು ಎನಿಸಿತು. ಅವರು ಮತ್ತೊಮ್ಮೆ ದಾನಿಗಳ ಮೊರೆ ಹೋಗಿ ಬೃಹತ್ ಅಡುಗೆ ಮನೆಯೊಂದನ್ನು ಜನವರಿ 2020ರಲ್ಲಿ ಸ್ಥಾಪಿಸಿದರು. ಇಲ್ಲಿ ಸ್ವಯಂ ಸೇವಕರು ಪ್ರತಿದಿನವೂ 40,000 ಜನರಿಗಾಗುವ ಊಟವನ್ನು ತಯಾರಿಸಿ ಹಂಚುತ್ತಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಮುಂಬೈಗೆ ಬಂದ 25,000 ಜನ ವಲಸೆ ಕಾರ್ಮಿಕರಿಗೆ ಪ್ರತಿದಿನವೂ 2 ಬಾರಿ ಊಟವನ್ನು ಹಂಚಲಾಯಿತು. ಇಲ್ಲಿಯವರೆಗೆ ರೋಟಿ ಬ್ಯಾಂಕ್ ಸುಮಾರು 1 ಕೋಟಿ ಊಟಗಳನ್ನು ಹಂಚಿದೆ. ಮುಂಬೈನಲ್ಲಿನ ಯಶಸ್ಸಿನ ಬಳಿಕ ಶಿವಾನಂದನ್ ಠಾಣೆ ಮತ್ತು ನಾಗಪುರ ನಗರಗಳಲ್ಲಿಯೂ ಶಾಖೆಗಳನ್ನು ಪ್ರಾರಂಭಿಸಿದ್ದಾರೆ. ಕೊಯಮತ್ತೂರು ಮತ್ತು ಹೈದರಾಬಾದ್ಗಳಲ್ಲಿಯೂ ಶಾಖೆಗಳು ಇನ್ನೇನು ಪ್ರಾರಂಭವಾಗುತ್ತಿವೆ. ಇಲ್ಲಿಯವರೆಗೆ ಅಪರಾಧದ ವಿರುದ್ಧ ಹೋರಾಡಿದೆ, ಈಗ ಹಸಿವಿನ ವಿರುದ್ಧ ಹೋರಾಡುತ್ತಿದ್ದೇನೆ ಎನ್ನುತ್ತಾರೆ ಶಿವಾನಂದನ್. ಜನರ ಹಸಿವನ್ನು ನೀಗಿಸಲು ನಾವೇನೂ ಶಿವಾನಂದರಂತೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ನಾವು ಮಾಡುವ ಊಟವನ್ನು ಪೋಲು ಮಾಡದೆ ಮನೆಯಲ್ಲಿ ಮಿಗುವ ಆಹಾರವನ್ನು ಹಸಿದವರಿಗೆ ಕೊಟ್ಟು ದಿನವೂ 1 ಹಿಡಿ ಅಕ್ಕಿ ಇಲ್ಲವೇ ಗೋಧಿ ಹಿಟ್ಟನ್ನು ಬೇರೆಯಾಗಿಟ್ಟು ತಿಂಗಳಿಗೊಮ್ಮೆ ಅದನ್ನು ಆಹಾರದ ಅಗತ್ಯವಿದ್ದವರಿಗೆ ಕೊಟ್ಟರೆ ಸಿಗುವ ತೃಪ್ತಿ ಕಡಿಮೆಯೇನಲ್ಲ. ಆತ್ಮಹತ್ಯೆಯೇ ಸಮಸ್ಯೆಗಳಿಗೆ ಉತ್ತರವಲ್ಲ. ಇತ್ತೀಚೆಗಷ್ಟೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಇಡೀ ದೇಶದ ಸುದ್ದಿಯಾದ ಸುಶಾಂತ್ ಸಿಂಗ್ ರಜಪೂತ್ ನನ್ನ ಫೇವರಿಟ್ ನಟರಲ್ಲಿ ಒಬ್ಬನಾಗಿದ್ದ. ಆತ ಒಬ್ಬ IPS ಅಧಿಕಾರಿಯ ಸೋದರಳಿಯನಾಗಿದ್ದ ಕಾರಣ ಅವನ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದೆ. ಆತ ಇಂಜಿನಿಯರಿಂಗ್ ಪದವೀಧರನಾಗಿದ್ದು ಖಗೋಳಶಾಸ್ತ್ರದಲ್ಲಿಯೂ ಆಸಕ್ತಿ ಹೊಂದಿದ್ದನ್ನು ತಿಳಿದು ಅಚ್ಚರಿಗೊಂಡಿದ್ದೆ. ಮುಂದೆ ಈತ ಇನ್ನೂ ಖ್ಯಾತಿಯನ್ನು ಗಳಿಸುತ್ತಾನೆ ಎಂದು ಭಾವಿಸುತ್ತಿರುವಾಗಲೇ 35 ವರ್ಷ ವಯಸ್ಸನ್ನೂ ದಾಟದ ಸುಶಾಂತ್ ಬೇರಿತರ ಯುವ ನಾಗರಿಕರಂತೆಯೇ ಆತ್ಮಹತ್ಯೆಗೆ ಶರಣಾದುದನ್ನು ಕೇಳಿದಾಗ ನನಗೆ ಸಾಕಷ್ಟು ನೋವಾಯಿತು. ನಮ್ಮ ದೇಶದಲ್ಲಿಯೇ ಪ್ರತಿ ವರ್ಷವೂ ಸುಮಾರು 1.5 ಲಕ್ಷ ಜನರು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಇವರಲ್ಲಿ ಅರ್ಧದಷ್ಟು ಜನರು ಸುಶಾಂತ್ ಸಿಂಗ್ನಂತೆಯೇ 15ರಿಂದ 40 ವರ್ಷ ವಯಸ್ಸಿನ ಒಳಗಿನವರೇ. ಯುವಜನರ ಸಾವಿಗೆ ಆತ್ಮಹತ್ಯೆಯೇ ಅತಿ ದೊಡ್ಡ ಕಾರಣವಾಗಿದೆ ಎಂದು ತಿಳಿದಾಗ ಅವರ ಅಕಾಲಿಕ ಮರಣವನ್ನು ತಪ್ಪಿಸಲು ಏನು ಮಾಡಬಹುದು ಎಂದು ಯೋಚಿಸುತ್ತಲೇ ಬಂದಿದ್ದೇನೆ. ಯುವಕ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು ಇರುವ ಸಾಮಾನ್ಯ ಕಾರಣಗಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವುದು, ಇಲ್ಲವೇ ತಾವು ಪ್ರೇಮಿಸಿದವರು ಬೇರೊಬ್ಬರನ್ನು ಪ್ರೇಮಿಸುತ್ತಿದ್ದಾರೆ ಅಥವಾ ಮದುವೆಯಾಗುತ್ತಿದ್ದಾರೆ ಎನ್ನುವುದು. ತಮ್ಮ ಕೆಲಸ ಕಾರ್ಯಗಳಲ್ಲಿ ಸೋಲನ್ನು ಅನುಭವಿಸುವುದು ಇನ್ನೊಂದು ಕಾರಣವಿರಬಹುದು. ನಾನು ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ SP ಆಗಿ ಅಧಿಕಾರ ವಹಿಸಿಕೊಂಡಾಗ ಯುವ ಜನಾಂಗದವರಲ್ಲಿನ ಆತ್ಮಹತ್ಯೆಯ ಬಗ್ಗೆ ಪ್ರಸ್ತಾಪಿಸಿದ ನನ್ನ ಮೇಲಾಧಿಕಾರಿ, ನಾಳೆ SSLC ಮತ್ತು PUC ಪರೀಕ್ಷೆಗಳ ಫಲಿತಾಂಶ ಬರುತ್ತದೆ. ಇಂದು ರಾತ್ರಿಯಿಂದಲೇ ನಿನ್ನ ವ್ಯಾಪ್ತಿಯಲ್ಲಿ ಬರುವ ಕೆರೆ, ಬಾವಿ, ರೈಲ್ವೆ ಹಳಿಗಳ ಹತ್ತಿರ ಪೊಲೀಸರ ಗಸ್ತನ್ನು ಏರ್ಪಡಿಸಬೇಕು. ಪರೀಕ್ಷೆಯಲ್ಲಿ ಫೇಲಾದವರು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಾವು ತಪ್ಪಿಸಬೇಕು. ವಿದ್ಯಾರ್ಥಿ ಜನಾಂಗವೇ ಅತಿ ಹೆಚ್ಚಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಕಾರಣ ಇಂದಿನ ಯುವ ಜನಾಂಗದ ಜೀವವನ್ನು ಉಳಿಸಲು ನಾವೆಲ್ಲ ಪ್ರಯತ್ನ ಮಾಡಬೇಕು ಎಂದಿದ್ದರು. ಆಗ ಅವರು ಹೇಳಿದಂತೆಯೇ ಮಾಡಿ ನಾನು ಮೇಲಧಿಕಾರಿಯಾದ ನಂತರವೂ ಇದೇ ಸೂಚನೆಯನ್ನೇ ಇತರರಿಗೂ ನೀಡುತ್ತಾ ಬಂದು ಹಲವಾರು ಆತ್ಮಹತ್ಯೆಗಳನ್ನು ತಪ್ಪಿಸಿದ್ದೇನೆ ಎನ್ನುವ ತೃಪ್ತಿ ನನಗಿದೆ. ಯಾವುದೇ ಆತ್ಮಹತ್ಯೆಯ ಪ್ರಕರಣವು ಸಂಭವಿಸಿದರೂ ಸ್ಥಳಕ್ಕೆ ಮೊದಲು ಬರಬೇಕಾದವರು ಪೊಲೀಸರೇ. ಅಸ್ವಾಭಾವಿಕ ಸಾವಿನ ಪ್ರಕರಣದ ತನಿಖೆಯನ್ನು ಪೊಲೀಸರು ನಡೆಸುವಾಗ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಯಾಯಿತು ಎನ್ನುವುದನ್ನು ಪತ್ತೆ ಮಾಡಬೇಕಾಗುತ್ತದೆ. ಪೊಲೀಸ್ ತನಿಖೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಜೀವನದಲ್ಲಿ ಜುಗುಪ್ಸೆ ಎಂಬ ಮುಖ್ಯ ಕಾರಣದಿಂದ ಆಗಿದೆ ಎಂದು ಗುರುತಿಸಲ್ಪಡುತ್ತವೆ. ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದದ್ದು, ಭಗ್ನ ಪ್ರೇಮ, ಗಂಡನ ಮನೆಯವರ ಕಿರುಕುಳ, ರೋಗ ಉಲ್ಬಣಗೊಂಡದ್ದು, ನೌಕರಿ ಸಿಗದಿದ್ದದ್ದು, ಕುಟುಂಬವನ್ನು ಸಾಕಲಾರದ್ದು ಇತ್ಯಾದಿ ಸಾಮಾನ್ಯವಾಗಿ ಕಂಡುಬರುವ ಜಿಗುಪ್ಸೆಯ ಕಾರಣಗಳು. ಆದರೆ ಮನೋಶಾಸ್ತ್ರಜ್ಞರು ಆತ್ಮಹತ್ಯೆಗೆ ಕೊಡುವ ಕಾರಣಗಳು ವ್ಯಾಪಕವಾದವು.
ಖಿನ್ನತೆ, ಆಘಾತ, ಏಕಾಂಗಿತನ, ಅತಿಯಾದ ನೋವು, ಸಮಾಜದಿಂದ ದೂರವಿರುವುದು, ಅಸಫಲತೆ, ಕಾನೂನಿನ ಭಯ, ತಮಗೆ ಇಷ್ಟವಾದ ವಸ್ತುವನ್ನು ಕಳೆದುಕೊಳ್ಳುವುದು, ಹತಾಶ ಭಾವನೆ, ಮಾದಕ ವಸ್ತುಗಳ ವ್ಯಸನ ಇತ್ಯಾದಿ. ತಮಗೆ ಯಾವುದೇ ಭವಿಷ್ಯವಿಲ್ಲ, ಮುಂದಿನ ದಾರಿಯು ಕಾರ್ಗತ್ತಲಿನಿಂದ ಕೂಡಿದೆ, ಈ ಪ್ರಪಂಚದಲ್ಲಿ ತಾನು ಜೀವಿಸಿ ಯಾವುದೇ ಫಲವಿಲ್ಲ ಎನ್ನುವ ಭಾವನೆಯು ಯಾರಿಗಾದರೂ ಬಂದಾಗ ಅವರು ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಇಳಿಯಬಹುದು ಎಂದು ಹೇಳಲಾಗುತ್ತದೆ. ಮುಂದೆ ಜೀವಿಸಲು ಏನೂ ಉಳಿದೇ ಇಲ್ಲ ಎನ್ನುವ ಹತಾಶ ಭಾವನೆಯನ್ನು ಎಲ್ಲರಿಗೂ ಭರಿಸುತ್ತಿದ್ದ ಹಿಟ್ಲರನ ಕಾನ್ಸಂಟ್ರೇಷನ್ ಹಾಗೂ ಎಕ್ಸ್ಟರ್ಮಿನೇಷನ್ ಕ್ಯಾಂಪುಗಳ ಬಗ್ಗೆ ಇಲ್ಲಿ ತಿಳಿಸುವುದು ಉಚಿತವೆನಿಸುತ್ತದೆ. ಯಹೂದಿಗಳನ್ನು ಮತ್ತು ತನ್ನ ಶತ್ರುಗಳನ್ನು ನಿರ್ನಾಮ ಮಾಡಬೇಕೆಂಬ ಉದ್ದೇಶದಿಂದ ಹಿಟ್ಲರನು ನಾಜಿ ಜರ್ಮನಿಯಲ್ಲಿ 1933ರಿಂದ 1945ರವರೆಗೆ ಸಾವಿರಾರು ಕಾರಾಗೃಹಗಳನ್ನು ತೆರೆದು ಅವುಗಳಿಗೆ ಶಿಬಿರಗಳೆಂದು ಕರೆದ. ಅವುಗಳ ಬಾಗಿಲಲ್ಲಿ ಕಾಯಕವೇ ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ ಎನ್ನುವ ಸ್ಲೋಗನ್ ಬರೆಸಿದ. ಈ ಶಿಬಿರಗಳಲ್ಲಿ ತನ್ನ ದೇಶದ ಹಲವಾರು ಅಪರಾಧಿಗಳನ್ನು ಮೊದಲಿಗೆ ತುಂಬಿ ಅನಂತರ ತನ್ನನ್ನು ವಿರೋಧಿಸುತ್ತಿದ್ದ ಕಮ್ಯುನಿಸ್ಟರನ್ನು ತುಂಬಿದ. ಕಡೆಗೆ ತಾನು ಆಳುತ್ತಿದ್ದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಯಹೂದಿಗಳನ್ನು ಬಂಧಿಸಿ ಅವರನ್ನೂ ಶಿಬಿರಗಳಲ್ಲಿ ತುಂಬಿದ. ಗಂಡಸರು, ಹೆಂಗಸರು, ವೃದ್ಧರು, ಮಕ್ಕಳು, ಹಸುಳೆಗಳು ಇವು ಯಾವುದರ ಪರಿವೇ ಇಲ್ಲದೆ ಜನರನ್ನು ಬಂಧಿಸಲಾಗುತ್ತಿತ್ತು. ಬಂಧಿಸಿದ ಜಾಗಗಳಿಂದ ಕೈದಿಗಳನ್ನು ಗೂಡ್ಸ್ ರೈಲುಗಳಲ್ಲಿ ಕುರಿಗಳಂತೆ ತುಂಬಿಕೊಂಡು ಬಂದು ಶಿಬಿರದಲ್ಲಿ ಇಳಿದ ಕೂಡಲೇ ಅಶಕ್ತರು ಮತ್ತು ವೃದ್ಧರನ್ನು ಇತರರಿಂದ ಬೇರ್ಪಡಿಸಿ ಅವರ ಮೇಲೆ ವಿಷವಾಯುವನ್ನು ಪ್ರಯೋಗಿಸಿ ಕೊಂದು ಉಳಿದವರಿಂದ ಕಠಿಣ ಕೆಲಸ ಕಾರ್ಯಗಳನ್ನು ಮಾಡಿಸಿ ಅನಂತರ ಅವರನ್ನೂ ಕೊಲ್ಲಲಾಗುತ್ತಿತ್ತು. 10 ಜನರಿರಬೇಕಾದ ಕೊಠಡಿಗಳಲ್ಲಿ ಕುರಿಗಳಂತೆ 100 ಜನರನ್ನು ಇಡಲಾಗುತ್ತಿತ್ತು. ಕೈದಿಗಳಿಗೆ ಪ್ರತಿದಿನವೂ ಅರ್ಧ ಪೌಂಡ್ ಬ್ರೆಡ್ ಮತ್ತು ಕುಡಿಯಲು ಸ್ವಲ್ಪ ಸೂಪ್ ಕೊಟ್ಟರೆ ಬೇರೇನೂ ಆಹಾರವನ್ನು ಕೊಡುತ್ತಿರಲಿಲ್ಲ. ಅವರಿಂದ ಕಠಿಣ ದೈಹಿಕ ಕೆಲಸ ಕಾರ್ಯಗಳನ್ನು ಮಾಡಿಸಲಾಗುತ್ತಿತ್ತು. ಆ ಕೈದಿಗಳು ಒಂದು ವೇಳೆ ಚಳಿ, ಹಸಿವು ಅಥವಾ ರೋಗಗಳಿಂದ ಸಾಯದಿದ್ದರೆ ನೆನೆಸಿದರೂ ಮೈ ಜುಮ್ ಎನ್ನುವಂತಹ ಚಿತ್ರಹಿಂಸೆಯನ್ನು ನೀಡಿ ಕೊಲ್ಲಲಾಗುತ್ತಿತ್ತು. ಮಕ್ಕಳು, ವೃದ್ಧರು, ಸ್ತ್ರೀಯರು, ಅಬಲರು, ರೋಗಿಗಳು ಎನ್ನದೇ ಎಲ್ಲರನ್ನೂ ನಿರ್ದಯವಾಗಿ ಕೊಲ್ಲಲಾಗುತ್ತಿತ್ತು. ಕೊಂದವರ ಶವಗಳನ್ನು ಪಕ್ಕದಲ್ಲಿಯೇ ಇದ್ದ ಬೃಹತ್ ಶವಾಗಾರಗಳಲ್ಲಿ ಸುಡಲಾಗುತ್ತಿತ್ತು. ಒಮ್ಮೆ ಯಾತನಾ ಶಿಬಿರಕ್ಕೆ ಬಂದೆವೆಂದರೆ ಅಲ್ಲಿಂದ ಜೀವಂತವಾಗಿ ಮರಳುವ ಹಾಗಿಲ್ಲ, ಸಾವು ನಿಶ್ಚಿತ ಎಂದು ಎಲ್ಲರಿಗೂ ತಿಳಿದಿತ್ತು. ಹೀಗಾಗಿ ಶಿಬಿರಕ್ಕೆ ಬಂದವರು ಮುಂದೆ ತಮ್ಮ ಸಾವು ಖಚಿತ ಎಂದು ಮನಗಂಡು ಶಿಬಿರದ ವಿದ್ಯುತ್ ತಂತಿಯ ಬೇಲಿಗೆ ಮೈಯೊಡ್ಡಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದರು. ಸುಮಾರು 5 ಲಕ್ಷ ಕೈದಿಗಳನ್ನು ಕೊಂದಿದ್ದ ಶಿಬಿರ ಎಂಬ ಕುಖ್ಯಾತಿಯನ್ನು ಗಳಿಸಿದ್ದ ಪೋಲೆಂಡಿನಲ್ಲಿರುವ ಆಸ್ಕ್ವಿಟ್ಸ್ ಶಿಬಿರಕ್ಕೆ ನಾನು 2013ರಲ್ಲಿ ಭೇಟಿ ನೀಡಿದಾಗ ಅಲ್ಲಿನ ಕಥೆಗಳನ್ನು ಕೇಳಿ ಅಲ್ಲಿನ ಮ್ಯೂಸಿಯಂ ನೋಡಿ ತೀವ್ರವಾಗಿ ಆಘಾತಗೊಂಡಿದ್ದೇನೆ. ಶವಾಗಾರದಲ್ಲಿ ಸುಟ್ಟ ಶವಗಳ ವಾಸನೆಯು 60 ವರ್ಷಗಳಾದರೂ ಹೋಗದಿರುವುದನ್ನು ಅನುಭವಿಸಿದ್ದೇನೆ. ಅಲ್ಲಿಯ ಮಣ್ಣಿನಲ್ಲಿಯೂ ಇಂದಿಗೂ ಬೆರೆತಿರುವ ಕೈದಿಗಳ ದೇಹದ ಬೂದಿಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದೇನೆ. ಆತ್ಮಹತ್ಯೆಯ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿರುವ ಆಸ್ಟ್ರಿಯಾದ ಮನಃಶಾಸ್ತ್ರಜ್ಞ ವಿಕ್ಟರ್ ಫ್ರಾಂಕಲ್ ಇದೇ ಆಸ್ಕ್ವಿಟ್ಸ್ ಕ್ಯಾಂಪಿನಲ್ಲಿಯೇ ಬಂದಿಯಾಗಿದ್ದ. 1905ರಲ್ಲಿ ವಿಯೆನ್ನಾದಲ್ಲಿ ಯಹೂದಿ ಕುಟುಂಬವೊಂದರಲ್ಲಿ ಜನಿಸಿದ ಈತ ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಮನೋವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಗಳಿಸಿ ಯುವಜನರು ಹೆಚ್ಚಾಗಿ ಆತ್ಮಹತ್ಯೆಗೆ ಈಡಾಗುತ್ತಿದ್ದುದನ್ನು ಗಮನಿಸಿದ್ದ. ಖಿನ್ನತೆ ಮತ್ತು ಆತ್ಮಹತ್ಯೆಯ ಬಗ್ಗೆ ವಿಶೇಷ ಅಧ್ಯಯನವನ್ನು ಮಾಡಿ ಯುವಕರಿಗಾಗಿಯೇ ಆತ್ಮ ಸಮಾಲೋಚನೆಯ ಕೇಂದ್ರವೊಂದನ್ನು ತೆರೆದಿದ್ದ. 1942ರಲ್ಲಿ ಅವನನ್ನು ಕುಟುಂಬದ ಸಮೇತ ಬಂಧಿಸಿ ಯಾತನಾ ಶಿಬಿರಕ್ಕೆ ಕಳಿಸಲಾಯಿತು. ಟೆರೇಷಿಯನ್ ಸ್ಪಾಟ್ ಎನ್ನುವ ಕ್ಯಾಂಪಿನಲ್ಲಿ ವಿಕ್ಟರನ ತಂದೆ ಅಸುನೀಗಿದ. ಅವನ ಪತ್ನಿ ಇನ್ನೊಂದು ಕ್ಯಾಂಪಿನಲ್ಲಿ ಅಸುನೀಗಿದಳು. 1944ರಲ್ಲಿ ವಿಕ್ಟರ್ನನ್ನು ಅವನ ತಾಯಿಯ ಜೊತೆಗೆ ಆಸ್ಕ್ವಿಟ್ಸ್ ಕ್ಯಾಂಪಿಗೆ ಸ್ಥಳಾಂತರಿಸಲಾಯಿತು. ಅಲ್ಲಿ ವಿಕ್ಟರ್ನ ತಾಯಿಯನ್ನು ಕೊಂದರು. ವೈದ್ಯನೆಂಬ ಕಾರಣಕ್ಕೆ ವಿಕ್ಟರನನ್ನು ಕೂಡಲೇ ಕೊಲ್ಲುವ ಯತ್ನಕ್ಕೆ ಜರ್ಮನರು ಹೋಗಲಿಲ್ಲ. ಪ್ರತಿದಿನವೂ ಶಿಬಿರದಲ್ಲಿ ಕೊಡುತ್ತಿದ್ದ ಯಾತನೆಯನ್ನು ಆತ ಸಹಿಸಿಕೊಂಡು ಬರುತ್ತಲೇ ತನ್ನ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋದ. ಯಾವುದೇ ಆಶಾಭಾವವಿಲ್ಲದ ಪರಿಸ್ಥಿತಿಯಿಂದಾಗಿ ಅಲ್ಲಿಗೆ ಬಂದಿದ್ದ ಬಹುತೇಕ ಕೈದಿಗಳು ಅಲ್ಪಕಾಲಕ್ಕಾದರೂ
ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಯೋಚನೆಯನ್ನು ಹೊಂದುತ್ತಿರುವುದನ್ನು ಆತ ಗಮನಿಸಿದ. ಬದುಕುವ ಆಸೆಯೇ ಇರದಂತಹ ಪರಿಸ್ಥಿತಿಯಿಂದಾಗಿ ಆತ್ಮಹತ್ಯೆಯ ಯೋಚನೆಯು ಬರುವುದು ಸಹಜ ಎಂದು ಆತ ಭಾವಿಸಿದ. ಆದರೆ ಕೆಲವು ಕೈದಿಗಳು ತಮಗೆ ಸಾವು ಖಚಿತ ಎಂದು ತಿಳಿದಿದ್ದರೂ ತಮಗೆ ಬಂದಿದ್ದಂತಹ ಪರಿಸ್ಥಿತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ತಾವು ಇದ್ದಂತಹ ಪರಿಸರದಲ್ಲೇ ಖುಷಿಯಾಗಿ ಇರಲು ಪ್ರಯತ್ನ ಪಡುತ್ತಿದ್ದುದನ್ನು ಕಂಡಾಗ ಅವನಿಗೆ ಆಶ್ಚರ್ಯವಾಯಿತು. ಒಬ್ಬ ಕೈದಿ ಮುಳುಗುತ್ತಿದ್ದ ಸೂರ್ಯನನ್ನು ತೋರಿಸಿ ಆ ದೃಶ್ಯದ ಸೌಂದರ್ಯವನ್ನು ಆಸ್ವಾದಿಸಲು ಹೇಳಿದಾಗ ವಿಕ್ಟರ್ನಿಗೆ ನಮ್ಮ ಮನೋಕಲ್ಪನೆಯನ್ನು ನಾವು ಈ ಹಿಂದೆ ಅನುಭವಿಸಿರುವ ಸುಖದ ಕ್ಷಣಗಳತ್ತ ಒಯ್ದಾಗ ನಮ್ಮ ಸದ್ಯದ ನೋವನ್ನು ಮರೆಯಬಹುದು ಎನಿಸಿತು. ರಷ್ಯನರು 1945ರಲ್ಲಿ ಈ ಕ್ಯಾಂಪಿನಲ್ಲಿದ್ದ ಬಂದಿಗಳನ್ನು ಬಿಡುಗಡೆ ಮಾಡಿ ವಿಶ್ವ ಮಹಾಯುದ್ಧವನ್ನು ಮುಗಿಸಿದ ನಂತರ ವಿಕ್ಟರ್ ಫ್ರಾಂಕಲ್ ಸ್ವದೇಶಕ್ಕೆ ಮರಳಿದ. ಅನಂತರ ಆತ ಯಾತನಾ ಶಿಬಿರದಲ್ಲಿ ಮಾನವನ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂದು ತಾನು ಗಮನಿಸಿದ್ದ ಅಂಶಗಳನ್ನು ಆಧರಿಸಿ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಎನ್ನುವ ಗ್ರಂಥವೊಂದನ್ನು ರಚಿಸಿ ಅದರಲ್ಲಿ ತನ್ನ ಅನುಭವಗಳನ್ನು ದಾಖಲಿಸಿದ. ಎಂತಹ ವೇದನೆಯಾಗಲಿ ಅವಮಾನವಾಗಲಿ ಅದನ್ನು ಎದುರಿಸುವಲ್ಲಿ ಅರ್ಥವಿದೆ. ನೋವನ್ನು ಎದುರಿಸಲು, ನಿರ್ವಹಿಸಲು, ನಿಭಾಯಿಸಲು ಮಾನವನಿಗೆ ಶಕ್ತಿ ಇದೆ ಎಂದು ಆತ ಹೇಳುತ್ತಾನೆ. ನಮ್ಮ ಬದುಕಿನಲ್ಲಿ ಘಟಿಸುವ ಸಂದರ್ಭಗಳನ್ನು ನಾವು ನಿಯಂತ್ರಿಸುವ ಶಕ್ತಿ ನಮಗೆ ಇಲ್ಲವಾದರೂ ಅವುಗಳನ್ನು ಯಾವ ರೀತಿ ಎದುರಿಸಬಹುದು ಎಂದು ನಾವು ನಮ್ಮ ಮನಸ್ಸನ್ನು ಹೊಂದಿಸಿಕೊಂಡರೆ ನಮಗೆ ನೆಮ್ಮದಿ ಸಾಧ್ಯ ಎನ್ನುತ್ತಾನೆ ವಿಕ್ಟರ್. ಮಾನವ ಬೇರೆ ಬೇರೆ ರೀತಿ ದುಃಖವನ್ನು ಎದುರಿಸಿದಾಗ ಅವನ ಮನಸ್ಸು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದುಃಖವನ್ನು ಎದುರಿಸಲು ನಾವು ನಮ್ಮ ಮನಸ್ಸನ್ನು ಯಾವ ರೀತಿ ಗಟ್ಟಿ ಮಾಡಿಕೊಳ್ಳಬೇಕು, ಯಾವ ರೀತಿ ಸಾಮರ್ಥ್ಯಕ್ಕೆ ತರಬೇಕು ಎಂದು ಆತ ಒತ್ತಿ ಹೇಳುತ್ತಾನೆ. ಯಾರು ತಮ್ಮ ಜೀವನಕ್ಕೆ ಅರ್ಥವಿದೆ ಎಂದು ಭಾವಿಸುವರೋ ಅವರು ಎಂತಹ ನೋವನ್ನಾದರೂ ಮರೆತು ಜೀವಿಸಬಲ್ಲರು ಎಂದು ವಿಕ್ಟರ್ ಫ್ರಾಂಕಲ್ ಹೇಳುತ್ತಾನೆ. ನಮ್ಮ ಪರಿಸ್ಥಿತಿ ಎಂತಹುದೇ ಆಗಲಿ, ಕಷ್ಟಗಳು ಬಂದಾಗ ಅವನ್ನು ನೇರವಾಗಿ ಎದುರಿಸಬೇಕು. ಖಿನ್ನತೆಯಿಂದ ದೂರವಾಗಲು ಹೇಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಹೊಸ ಸಿದ್ಧಾಂತವನ್ನು ವಿಕ್ಟರ್ ಫ್ರಾಂಕಲ್ ರೂಪಿಸಿ ಆ ಸಿದ್ಧಾಂತಕ್ಕೆ ಲೋಗೋಥೆರಪಿ ಎಂದು ಹೆಸರಿಸಿದ್ದಾನೆ. ಆತ ಬರೆದ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕವು ವಿಶ್ವದ ಅತ್ಯಂತ ಹೆಚ್ಚು ಮಾರಾಟವಾಗುವ ಪುಸ್ತಕಗಳಲ್ಲಿ ಒಂದಾಗಿದ್ದು ಮನಃಶಾಸ್ತ್ರಜ್ಞರಿಗೆ ಪಠ್ಯಪುಸ್ತಕವಾಗಿದೆ. ಮೈಸೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ನನ್ನ ಮಿತ್ರ ಆರ್ ಸದಾನಂದ ಇದನ್ನು ಸೊಗಸಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಕ್ಷಣದ ಕೆಲಸ. ಎಷ್ಟೋ ಜನ ಇದನ್ನು ಹೇಡಿಗಳ ಕೃತ್ಯ ಎಂದು ಹೇಳುತ್ತಾರೆ. ನಾನು ಹೀಗೆ ಹೇಳದಿದ್ದರೂ ಆತ್ಮಹತ್ಯೆಯನ್ನು ಬದುಕನ್ನು ಎದುರಿಸುವ ಶಕ್ತಿಯನ್ನು ಕಳೆದುಕೊಂಡವರ ಕೃತ್ಯ ಎಂದು ಹೇಳುತ್ತೇನೆ. ನಮ್ಮ ಬದುಕಿನಲ್ಲಿ ನಾವು ತೊಂದರೆಗಳನ್ನು, ಅಪಜಯಗಳನ್ನು, ಅವಮಾನಗಳನ್ನು ಎದುರಿಸದೇ ಹೋದರೆ ನಮ್ಮ ಜೀವನವು ಪರಿಪೂರ್ಣವಾಗುವುದೇ ಇಲ್ಲ. ಜೀವನದಲ್ಲಿ ಫುಟ್ಬಾಲ್ನಂತೆ ಹೊಡೆತಗಳನ್ನು ತಿಂದವರೇ ಮುಂದೆ ಬಂಗಾರದಂತೆ ಗಟ್ಟಿಯಾಗುತ್ತಾರೆ, ಯಶಸ್ಸನ್ನು ಗಳಿಸುತ್ತಾರೆ. ಎಂತಹ ನೋವೇ ಆಗಲಿ, ಅವಮಾನವೇ ಆಗಲಿ, ಅದನ್ನು ಎದುರಿಸುವುದರಲ್ಲಿ ಅರ್ಥವಿದೆ ಎಂದು ನಾವು ತಿಳಿದಾಗ ಮಾತ್ರ ನಮಗೆ ಆ ನೋವನ್ನು ನಿರ್ವಹಿಸುವ ಹಾಗೂ ನಿಭಾಯಿಸುವ ಶಕ್ತಿಯು ಬರುತ್ತದೆ. ಖಿನ್ನತೆಯ ಸಂದರ್ಭಗಳು ಎದುರಾದಾಗ ನಾವು ಹೆದರದೆ ನಮಗೆ ಬಂದಿರುವ ನೋವುಗಳನ್ನು ಸಹಿಸಿಕೊಂಡು ಮುಂದೊಂದು ದಿನ ಒಳ್ಳೆಯದಾಗುತ್ತದೆ ಎನ್ನುವ ಆಶಾಭಾವನೆಯನ್ನಿಟ್ಟರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ತನ್ನ ಮಾತಾಪಿತರು, ಪತ್ನಿ ಎಲ್ಲರನ್ನೂ ಕಳೆದುಕೊಂಡರೂ ತನ್ನ ಸುತ್ತಲಿರುವ ಕೈದಿಗಳು ಪ್ರತಿದಿನವೂ ಕ್ರಿಮಿಗಳಂತೆ ಸಾಯುತ್ತಲೇ ಇದ್ದರೂ ಸ್ವಲ್ಪವೂ ಖಿನ್ನನಾಗದೆ ತನ್ನ ಜೀವನಕ್ಕೆ ಅರ್ಥವನ್ನು ಹುಡುಕಲು ಹೊರಟ ವಿಕ್ಟರ್ ಫ್ರಾಂಕಲ್ ನಮ್ಮ ಯುವಜನಾಂಗಕ್ಕೆ ಮಾದರಿಯಾಗಬೇಕು. ಒಂದು ವೇಳೆ ಇತರರಂತೆ ಆತನೂ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರೆ ಆತ ಹೆಸರಾಂತ ಮನೋವಿಜ್ಞಾನಿಯಾಗಲು ಸಾಧ್ಯವಿರುತ್ತಿತ್ತೇ?